ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಲೇಬರ್ ಕಾರ್ಡ್ಗಳನ್ನು ಹೊಂದಿದ್ದೀರಾ, ಲೇಬರ್ ಕಾರ್ಡ್ ಮತ್ತು ಕಾರ್ಮಿಕರಿದ್ದೀರಾ ಅಂಥವರಿಗೆ ಈ ಒಂದು ವಿಡಿಯೋನ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಕಡೆ ತನಕ ಈ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆಲ್ಲ ಯಾರೆಲ್ಲ ಒಂದು ಕಾರ್ಮಿಕರು ಇರ್ತಾರೆ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಈ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ರಿನ್ಯೂವಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡ್ಕೊಳ್ಬೇಕು ಅಂತಂದರೆ ಲೇಬರ್ ಕಾರ್ಡ್ ಡೇಟ್ ಮುಗಿದು 1 ವರ್ಷದ ಒಳಗಾಗಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ, ರಿನ್ಯೂವಲ್ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ನೀವು ಹೊಸದಾಗಿ ಹೊಸ ಒಂದು ಲೇಬರ್ ಕಾರ್ಡನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ನಿಮ್ಮದು ಲೇಬರ್ ಕಾರ್ಡ್ ಡೇಟ್ ಎಕ್ಸ್ಪೈರ್ ಆಗಿ 1 ವರ್ಷ ಕಳೆದಿತ್ತು, 1 ವರ್ಷ ಸಮಯ ಆಗಿತ್ತು ಅಂತಂದರೆ 1 ವರ್ಷ ಸಮಯ ಕಳೆದಿತ್ತು ಅಂತಂದರೆ ನಿಮಗೆ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ನೀವು ಹೊಸದಾಗಿ ಮತ್ತೆ ಲೇಬರ್ ಕಾರ್ಡನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. 1 ವರ್ಷದ ಒಳಗಾಗಿತ್ತು ಅಂತಂದರೆ ನಿಮಗೆ ರಿನ್ಯೂವಲ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶನೇ ಇರುವಂಥದ್ದು. ವೀಕ್ಷಕರೇ ಬನ್ನಿ ಯಾವ ರೀತಿ ರಿನ್ಯೂವಲ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತಂದರೆ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಹೊಸ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗುತ್ತೆ, ಓಪನ್ ಮಾಡಬೇಕಾಗುತ್ತೆ. ನೀವು ಗೂಗಲಲ್ಲಿ KBOCWWB ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಒಂದು ಹೊಸ ವೆಬ್ಸೈಟ್ನ ಲಿಂಕ್ ಇರುತ್ತೆ. ಲಿಂಕ್ ಮೇಲೆ ಫಸ್ಟ್ ಆಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮೊದಲನೇ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ರಿಜಿಸ್ಟರ್ ಆ್ಯಸ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಲಾಗಿನ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನಂತರ ನಿಮ್ಮ ಒಂದು ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿ ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಲಾಗಿನ್ ಮಾಡಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೊಬೈಲ್ ನಂಬರ್ ಮತ್ತು OTP ಹಾಕಿದ ಮೇಲೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗುವಂಥದ್ದು. ರಿಜಿಸ್ಟರ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರು, ರಿಜಿಸ್ಟರ್ ಆದಮೇಲೆ ರಿಜಿಸ್ಟ್ರೇಷನ್ ಅಂತ ಇದೆ, ರಿನ್ಯೂವಲ್ ಅಂತ ಇದೆ, ಸ್ಕೀಮ್ಸ್ ಇದೆ, ಸ್ಕೀಮ್ ಸ್ಟೇಟಸ್ ಇದೆ, ಮತ್ತು ಈ ಕಾರ್ಡ್ ಅಂತ ಇದೆ. ವೀಕ್ಷಕರೇ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಅಂತಂದರೆ ನೀವು ಹೊಸದಾಗಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಳ್ತಾ ಇದ್ದೀರಿ ಮತ್ತು ಈ ಒಂದು ಹೊಸ ಒಂದು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ತಾಯಿದ್ದೀರಿ ಅಂತಂದರೆ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡಿದ್ರಿ, ಲೇಬರ್ ಕಾರ್ಡ್ ಮಾಡಿಸ್ಕೊಂಡು 1 ವರ್ಷ ಕಂಪ್ಲೀಟ್ ಆಗಿದೆ, ಇವಾಗ ಡೇಟ್ ಎಕ್ಸ್ಪೈರ್ ಆಗಿದೆ, ಇವಾಗ ನಾವು ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತಂದರೆ ಎರಡನೇ ಆಪ್ಷನ್ ರಿನ್ಯೂವಲ್ ಅಂತ ಇದೆ. ರಿನ್ಯೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಲೇಬರ್ ಕಾರ್ಡ್ ಮುಗಿದು 1 ವರ್ಷದ ಒಳಗಾಗಿ ನೀವು ರಿನ್ಯೂವಲ್ನ ಮಾಡಿಸ್ಕೊಳ್ಬೋದು. 1 ವರ್ಷ ಆಗಿತ್ತು ನಿಮ್ಮ ಒಂದು ಲೇಬರ್ ಕಾರ್ಡ್ ಡೇಟ್ ಎಕ್ಸ್ಪೈರ್ ಆಗಿ 1 ವರ್ಷ ಆಗಿತ್ತು ಅಂದರೆ ನಿಮಗೆ ರಿನ್ಯೂವಲ್ ಮಾಡಿಸ್ಕೊಳ್ಳೋಕ್ಕೆ ಬರೋದಿಲ್ಲ ವೀಕ್ಷಕರೇ. ನಂತರ ಮೂರನೇದಾಗಿ ಸ್ಕೀಮ್ಸ್ ಅಂತ ಇದೆ. ನೀವು ಇಲ್ಲಿಂದ ಸ್ಕೀಮ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಕೀಮ್ಸ್ ಯಾವ್ಯಾವ ಸ್ಕೀಮ್ಗಳಿಗೆ ನೀವು ಒಂದು ಸೌಲಭ್ಯನ ಪಡಿಬೋದು ಅಂತ ಇಲ್ಲಿಂದ ನೀವು ಅಪ್ಲೈ ಮಾಡ್ಬೋದು. ನಂತರ ಸ್ಕೀಮ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು. ನೀವು ಯಾವುದಾದ್ರೂ ಸ್ಕೀಮ್ನ ಒಂದು ಅರ್ಜಿನ ಸಲ್ಲಿಸಿದ್ರಿ ಆ ಒಂದು ಸ್ಕೀಮ್ಗೆ ಅಂತಂದರೆ ಸ್ಕೀಮ್ ಸ್ಟೇಟಸ್ ಕೂಡ ನೀವು ಇಲ್ಲಿಂದನೇ ನೋಡ್ಕೊಳ್ಬೋದು.
ನಂತರ ಈ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಲೇಬರ್ ಕಾರ್ಡನ್ನು ಈ ಕಾರ್ಡ್ ಅಂತ ಡಿಜಿಟಲ್ ಆಗಿರ್ಕೊತಕ್ಕಂಥ ಒಂದು ಈ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ವೀಕ್ಷಕರೇ. ಹಾಗಾದರೆ ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ರಿನ್ಯೂವಲ್ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತ. ಇಲ್ಲಿ ಮೊದಲನೇದಾಗಿ ಆಪ್ಷನ್, ಎರಡನೇ ಆಪ್ಷನ್ ಏನಿದೆ ರಿನ್ಯೂವಲ್ ಅಂತ, ರಿನ್ಯೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ ನೋಡ್ಕೊಳ್ಬೋದು, ರಿನ್ಯೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದಾಗಿ ಎಂಪ್ಲಾಯರ್ ಓನರ್ ಡೀಟೇಲ್ಸ್ ಅಂತ ಇದೆ, ಪ್ರೆಸಿಡೆಂಟ್ ಅಂತ. ನಂತರ ಎರಡನೇ ನೋಡ್ಕೊಳ್ಳೋದು ನೇಮ್ ಆಫ್ ಎಂಪ್ಲಾಯರ್ ಆ್ಯಂಡ್ ಓನರ್ ನೇಮ್ ಅಂತ ಇದೆ. ಇಲ್ಲಿ ಓನರ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾರ ಹತ್ರ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅವರ ಒಂದು ಓನರ್ನ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಉದ್ಯೋಗ ಪ್ರಮಾಣ ಪತ್ರದಲ್ಲಿ ಯಾವ ರೀತಿಯ ಒಂದು ಹೆಸರನ್ನ ಬರೆದಿರ್ತೀರ ಅದೇ ರೀತಿಯಾಗಿ ಇಲ್ಲಿ ಕೂಡ ಹೆಸರನ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ವರ್ಕ್ ಪ್ಲೇಸ್ ಸೈಟ್ ಅಡ್ರೆಸ್ ಅಂತ ಇದೆ, ನೀವು ಎಲ್ಲಿ ಕೆಲಸನ ಮಾಡ್ತಾ ಇದ್ದೀರಾ ಆ ಒಂದು ವರ್ಕ್ ಪ್ಲೇಸ್ ಅಡ್ರೆಸ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ವೀಕ್ಷಕರೇ ಇಲ್ಲಿ ನೋಡ್ಕೋಬೋದು, ಎಂಪ್ಲಾಯ್ ಓನರ್ ಕಂಪ್ನಿ ನೇಮ್ ಅಂತ ಇದೆ. ನಿಮ್ಮ ಒಂದು ಗುತ್ತಿಗೆದಾರರ ಥರ ಅವರ ಒಂದು ಕಂಪನಿ ಹೆಸರು, ಏನಾದರೂ ಒಂದು ಸಂಸ್ಥೆ ಹೆಸರಿದ್ದರೆ ಇಲ್ಲಿ ಒಂದು ಗುತ್ತಿಗೆದಾರರ ಮತ್ತು ಒಂದು ಓನರರ ಸಂಸ್ಥೆ ಹೆಸರು ಕೂಡ ಒಂದು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ವೀಕ್ಷಕರೇ ನೋಡ್ಕೊಳ್ಳೋದು, ಮೊಬೈಲ್ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನಂತರ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ಇಲ್ಲಿ ಸೆಲೆಕ್ಟ್ ಯುವರ್ ಡಿಸ್ಟ್ರಿಕ್ಟ್ ಆಫ್ ವರ್ಕ್ ಪ್ಲೇಸ್ ಅಂತ ಇದೆ, ನೀವು ಕೆಲಸ ಮಾಡ್ತಕ್ಕಂಥ ಒಂದು ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ವೀಕ್ಷಕರಲ್ಲಿ ನೋಡ್ಬೋದು, ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಲೂಕು ಸೆಲೆಕ್ಟ್ ಮಾಡಿದ ಮೇಲೆ ಸಿಟಿನ ಮತ್ತು ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡಿದ ಮೇಲೆ ವಿಲೇಜ್ ವಾರ್ಡ್ ಸರ್ಕಲ್ ಅಂತ ಇರುತ್ತೆ, ವಿಲೇಜ್ ವಾರ್ಡ್ ಸರ್ಕಲ್ ಕಂಪಲ್ಸರಿಯಾಗಿ ನೀವು ಚೂಸ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮದು ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸದ ಪಿನ್ ಕೋಡ್ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ನಂಬರ್ ಎಂಟರ್ ಮಾಡಿದ ಮೇಲೆ ನೀವು ಏನು ಕೆಲಸ ಮಾಡ್ತಾಯಿದ್ರೆ ಕಾರ್ಮಿಕರಾಗಿ ಯಾವ ಒಂದು ಇಲ್ಲಿ ನೋಡ್ಕೊಳ್ಬೋದು, ಮೇಸನ್ ಅಂತ ಇದೆ, ಪ್ಲಂಬರ್ ಇದೆ, ವೆಲ್ಡರ್ ಇದೆ, ಗ್ಲೇಜರ್ ಇದೆ, ಪ್ಲಾಸ್ಟರರ್ ಇದೆ, ಎಲೆಕ್ಟ್ರಿಷಿಯನ್ ಇದೆ, ಕಾರ್ಪೆಂಟರ್ ಇದೆ, ಹೆಲ್ಪರ್ ಇದೆ. ಇಲ್ಲಿ ನೋಡ್ಬೋದು ಅನೇಕ ಒಂದು ಕಾರ್ಮಿಕರು ಯಾವೆಲ್ಲ ಒಂದು ಕೆಲಸಗಳನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಒಂದು ಉದ್ಯೋಗ ಕೂಡ ಇರುವಂಥದ್ದು. ಹೀಗಾಗಿ ನೀವು ಒಂದು ಯಾವ ಕೆಲಸ ಮಾಡ್ತಾ ಇದ್ದೀರಾ, ನೀವು ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಯಾವ ಕೆಲಸನ ಮಾಡ್ತಾ ಇದ್ದೀರಿ ಆ ಒಂದು ಕೆಲಸನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ. ಇಲ್ಲಿ ಲೇಬರ್ ವರ್ಕ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೇಚರ್ ಆಫ್ ದ ವರ್ಕ್ನ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ಇಲ್ಲಿ 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇರುತ್ತೆ. ಅಂತಂದರೆ ನಿಮ್ಮ ಒಂದು ಗುತ್ತಿಗೆದಾರರು ನಿಮಗೆ ಯಾರು ಒಂದು ಉದ್ಯೋಗ ಪ್ರಮಾಣ ಪತ್ರನ ಕೊಟ್ಟಿರ್ತಾರೆ, ಯಾವ ದಿನಾಂಕಕ್ಕೆ ಮತ್ತು ಯಾರು ಉದ್ಯೋಗ ಪ್ರಮಾಣ ಪತ್ರನ ಕೊಟ್ಟಿರ್ತಾರೆ ಅಂತ ಇರುವಂಥದ್ದು. ಇಲ್ಲಿ ನೋಡ್ಬೋದು ಲೇಬರ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ, ಅಥವಾ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಅವರು ಕೊಟ್ಟಿದ್ದಾರೆ, ಮತ್ತು ಗ್ರಾಮ ಪಂಚಾಯತಿ PDO ಸೆಕ್ರೆಟರಿ ಅವರು ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಒಂದು ಗುತ್ತಿಗೆದಾರರು ನಿಮಗೆ ಉದ್ಯೋಗ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೇಳ್ತದೆ. ಇಲ್ಲಿ ನೋಡ್ಕೊಳ್ಬೋದು, ಎಂಪ್ಲಾಯರ್ ಆಫ್ ದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಗುತ್ತಿಗೆದಾರರು ನಿಮಗೆ ಒಂದು ಉದ್ಯೋಗ ಪ್ರಮಾಣ ಪತ್ರನ ಕೊಟ್ಟಿದ್ದರೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ದಿನಾಂಕಕ್ಕೆ ಉದ್ಯೋಗ ಪ್ರಮಾಣ ಪತ್ರ ನಿಮಗೆ ಕೊಟ್ಟಿದ್ದಾರೆ ಅಂತ ಡೇಟ್ನು ಕೂಡ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೇಟ್ ಸೆಲೆಕ್ಟ್ ಮಾಡಿದ ಮೇಲೆ ನೇಮ್ ಆಫ್ ದ ಇಶ್ಯೂವರ್, ಯಾರು ಒಂದು ನಿಮಗೆ ಉದ್ಯೋಗ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅವರ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಅವರ ಒಂದು ಸಂಪೂರ್ಣ ಒಂದು ಅಡ್ರೆಸ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಡ್ರೆಸ್ನ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ಅವರ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಬೋದು, ಅಥವಾ ಇಲ್ಲ ಅಂತಂದ್ರೆ ನಡೆಯುತ್ತೆ. ಯಾವೆಲ್ಲ ಒಂದು ಸ್ಟಾರ್ ಮಾರ್ಕ್ ಇರುತ್ತೆ ಅದು ಕಂಪಲ್ಸರಿಯಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ವೀಕ್ಷಕರು ನೋಡ್ಕೊಳ್ಬೋದು, ಮೊದಲನೇದಾಗಿ 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. 90 ದಿನಗಳವರೆಗೆ ಒಂದು ಕೆಲಸ ಮಾಡಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ವೇತನ ಚೀಟಿ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ.
ಇಲ್ಲಿ ನೋಡ್ಕೊಳ್ಬೋದು ಅಪ್ಲೋಡ್ ಯುವರ್ 3 months ಪೇ ಸ್ಲಿಪ್ ಅಂತ ಇದೆ. ಒಂದು ಪೇ ಸ್ಲಿಪ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ ಏನಿರುತ್ತೆ, ಪೇ ಸ್ಲಿಪ್ ವೇತನ ಒಂದು ಚೀಟಿ ಕೂಡ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಸ್ವಯಂ ಘೋಷಣಾ ಪತ್ರವು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ 3 ಡಾಕ್ಯುಮೆಂಟ್ಸ್ಗಳನ್ನು 2 MB ಒಳಗಿರಬೇಕಾಗುತ್ತೆ. 2 MB ಒಳಗೆ JPG ಫಾರ್ಮೆಟ್ ಮತ್ತು PNG ಮತ್ತು PDF ಈ 3 ಅದರಲ್ಲಿ ಯಾವುದಾದ್ರೂ ಒಂದು ಫಾರ್ಮೆಟಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಿದರೆ, ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುವಂಥದ್ದು ವೀಕ್ಷಕರೇ. ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಸಂಪೂರ್ಣವಾಗಿ ಸಲ್ಲಿಕೆ ಆಗುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ಸುಲಭವಾಗಿ ನೀವು ಮೊಬೈಲ್ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರಲ್ಲಿ ನೀವು ಈ ರೀತಿಯಾಗಿ ರಿನಿವಲ್ನ ಮಾಡಿಸ್ಕೊಳ್ಬೋದು ವೀಕ್ಷಕರೇ. ನಾನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾವ ರೀತಿ ತುಂಬೋದು ಮತ್ತು ಉದ್ಯೋಗ ಪ್ರಮಾಣ ಪತ್ರನ ಯಾವ ರೀತಿ ತುಂಬೋದು ಮತ್ತು ವೇತನ ಚೀಟಿನ ಯಾವ ರೀತಿ ತುಂಬೋದು ಅಂತ ಸಂಪೂರ್ಣವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ನೀವು ಕೂಡ ವಿಡಿಯೋಗಳನ್ನು ನೋಡಿ ಯಾವ ರೀತಿ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿನ ತುಂಬಿ ನೀವು ಕೂಡ ರಿನ್ಯೂವಲ್ನ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಒಂದು ರಿನ್ಯೂವಲ್ ಯಾವ ರೀತಿ ಮಾಡೋದು ಅಂತ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಮಾಹಿತಿನ ಎಲ್ಲ ಕಡೆಯೂ ಕಾರ್ಮಿಕರಿಗೆ ಮುಟ್ಟುವಂತೆ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.